ರಿಯಾನ್ಶಿ ಡ್ರೆಸ್ ಹಾಕೊಂಡ್ರೆ ನನಗೆ ಯಾವಾಗಲೂ ನೀನು ಪ್ರಿನ್ಸಸ್ ಥರ ಕಾಣ್ತೀಯಾ ಅಂತ ಹೇಳ್ತಾನೆ ಅಲ್ಲ ರಿಯಾನ್ಶ್. ಅವನಿಗೆ ಆ್ಯಕ್ಚುಲಿ ನನ್ನನ್ನು ಇಂಡಿಯನ್ ಡ್ರೆಸ್ಸಲ್ಲಿ ನೋಡೋದಂದ್ರೆ ತುಂಬ ಇಷ್ಟ ಅವನಿಗೆ. ನಾನು ಸಾರಿ ಹಾಕೊಂಡ್ರೆ ಅಥವಾ ಈ ಥರ ಡ್ರೆಸ್ಗಳೆಲ್ಲ ಹಾಕೊಂಡ್ರೆ ಫುಲ್ ತುಂಬ ಖುಷಿ ಆಗುತ್ತೆ ಅವನಿಗೆ. ನನ್ನ ಅಪ್ಪ ಅಮ್ಮ ಮೊನ್ನೆ ಹಬ್ಬದ ಟೈಮಲ್ಲಿ ನಾನು ಊರಲ್ಲಿ ಇದ್ವಲ್ಲ, ಸೊ ಅವಾಗ ಅಪ್ಪ ಅಮ್ಮ ತೆಗೆಸ್ಕೊಟ್ಟಿರುವಂಥದ್ದು 2 ಬೆಳ್ಳಿದು ದೀಪ ತೊಗೊಂಡು ಬಂದಿದ್ದೀನಿ. ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಪೇರ್ ಆಗಿ ಇದಕ್ಕೆ ಈ ಕಲರ್ ಬ್ಲೌಸ್ ಹಾಕ್ತೀನಿ, ಗ್ರೀನ್ ಕಲರ್, ಒಂಥರ ಡಾರ್ಕ್ ಗ್ರೀನ್. ಇದು ತುಂಬ ಚೆನ್ನಾಗಿದೆ. ಇದು ಸೊ ರೇಯಾನ್ಶ್ಗೆ ಹೊಸ ಜಾಕೆಟ್ ಸಿಕ್ತು, ದಟ್ ಈಸ್ ವಿತ್ ಸ್ನೋ ಪ್ಯಾಂಟ್ಸ್ ಅಲ್ಲ ಚಿನಿ. ಯಾ, ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ಹೋದ್ರೆ ಇದು ಅವಸ್ಥೆ. ಎಷ್ಟೊಂದು ಜನ ಕನ್ನಡಿಗರು ಕೆನಡಾಗೆ ಇಮಿಗ್ರೇಟ್ ಆಗ್ತಾ ಇದ್ದೀರಾ, ಟೊರೊಂಟೋಗೆ ಇಮಿಗ್ರೇಟ್ ಆಗ್ತಾ ಇದ್ದೀರಾ. ನೀವು ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ, ನಾವು ಬರ್ತಾ ಇದ್ದೀವಿ, ಬಂದಿದ್ದೀವಿ, ನಾವು ಬಟ್ ಇವಾಗ ನಮ್ಮ ಮನೆ ಯಾವ ಏರಿಯಾದಲ್ಲಿ ತೊಗೋಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ನೀವು ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರಾ. ಐ ಥಿಂಕ್ ಈ ಎಲ್ಲ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡೋದಕ್ಕಿಂತ ನೀವು ಪ್ರೊಫೆಷ್ನಲ್ ಹೆಲ್ಪ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಮ್ಮ ಕನ್ನಡದವರೇ ಆಗಿರುವಂಥ ಜೆಂಡಿ ಸೋಸ್ ಅವರು ಇಲ್ಲಿ ರಿಯಾಲ್ಟರ್ ಆಗಿದ್ದಾರೆ. ಸೊ ನಿಮಗೆ ಈ ಥರದ ಏನೇ ಒಂದು ಕ್ವೆರೀಸ್ ಇದ್ರೂ, ಮನೆ ರೆಂಟ್ ಮಾಡೋಕ್ಕಾಗಿರ್ಬೋದು ಅಥವಾ ಬೈ ಮಾಡೋಕ್ಕೆ ಏನೇ ಇದ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಎಲ್ಲ ವಿಷಯದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಅವರೆಲ್ಲ ಒಂದು ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಶಿ ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಈ ವರ್ಷದ ಮೊದಲ ಸ್ನೋ ಆಗ್ತಾ ಇದೆ ನಮ್ಮ ಟೊರೊಂಟೋ ಅಲ್ಲಿ. ಹೆವಿಯಾಗಿ ರಾತ್ರಿ ಮಲಗಿ ಬೆಳಗ್ಗೆ ಏಳೋಷ್ಟರಲ್ಲಿ ಫುಲ್ ವೈಟ್ ಆಗಿಬಿಟ್ಟಿತ್ತು, ಫುಲ್ ವೈಟಲ್ಲಿ ಕವರ್ ಆಗಿಬಿಟ್ಟಿತ್ತು. ಸೊ ಅದ್ರ ಮಧ್ಯದಲ್ಲೂ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ. ಹೌದು, ಸೊ ಈ ಸರಿ ನಮ್ಮ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಸ್ನೋವಲ್ಲಿ ಡ್ರೈವ್ ಮಾಡ್ತಾ ಇರೋದನ್ನು. ಇವರು ಆ್ಯಕ್ಚುಲಿ ಸೊ ಒಂಥರ ರೋಡ್ ಮೇಲೆಲ್ಲ ಬಿದ್ದಿಲ್ಲ, ಎನಿವೇಸ್ ಆಬ್ವಿಯಸ್ಲಿ ಬಿದ್ದಿರಲ್ಲ, ಅದು ವೆಹಿಕಲ್ಸ್ ಹೋಗಿ ಕ್ಲಿಯರ್ ಇರುತ್ತೆ ಸಮ್ಟೈಮ್ಸ್. ಸೊ ಸೈಡಲ್ಲಿ ಮಾತ್ರ ಇದೆ ಸ್ನೋ ಎಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು. ಇವಾಗ ವೆನ್ಸ್ಡೇಯಿಂದ ನಮ್ಮ ಹುಡುಗಂಗೆ ಸ್ಕೂಲ್ ಮತ್ತೆ ಶುರು ಆಗುತ್ತೆ. ಇಷ್ಟು ದಿನ ಅವನು 14 ಡೇಸ್ ಅವನಿಗೆ ಸ್ಕೂಲ್ಗೆ ಕಳಿಸ್ಬಾರ್ದು ಅಂತ ಇತ್ತು, ಬಿಕಾಸ್ ನಾವು ಇಂಡಿಯಾದಿಂದ ಟ್ರಾವೆಲ್ ಮಾಡಿ ಬಂದಿದ್ದಲ್ಲ. ಸೊ 14 ಡೇಸ್ ಅವನಿಗೆ ಸ್ಕೂಲ್ಗೆ ಹೋಗಂಗಿರಲಿಲ್ಲ. ಸೊ ಅದು ಇವಾಗ ಆಯಿತು. ಇನ್ನು ಡಿಸೆಂಬರ್ 1 ಅವನು ಸ್ಕೂಲ್ಗೆ ಹೋಗಬೇಕು. ಸೊ ಈ ಚಳಿಯಲ್ಲಿ, ಈ ಸ್ನೋ ಅಲ್ಲಿ ಸ್ಕೂಲ್ಗೆ ಹೋಗೋದು ಅಂದರೆ ನೀವು ಇಮ್ಯಾಜಿನ್ ಮಾಡಿ ಹೆಂಗಿರುತ್ತೆ ಅಂತ. ಸೊ ಆಬ್ವಿಯಸ್ಲಿ ಅದಕ್ಕೆ ಕರೆಕ್ಟಾಗಿ ಅವನನ್ನು ಪ್ರಿಪೇರ್ ಆಗಿ ಕಳಿಸ್ಬೇಕು. ಅಂದರೆ ಎಲ್ಲ ಅವನಿಗೆ ಏನೇನು ಹಾಕಬೇಕು ಅದೆಲ್ಲ ಕರೆಕ್ಟಾಗಿ, ಥರ್ಮಲ್ಸ್ ಆಗಿರ್ಬೋದು, ಒಳಗಡೆ ವಿಂಟರ್ ಬೂಟ್ಸ್ ಆಗಿರ್ಬೋದು, ಅದೆಲ್ಲ ಕರೆಕ್ಟಾಗಿ ಹಾಕಿ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಇವಾಗ ಸ್ವಲ್ಪ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಹೌದು, ವಿಂಟರ್ ಬೂಟ್ಸ್ ಎಲ್ಲ ಸ್ವಲ್ಪ ಒಂದು ತೊಗೋಬೇಕು, ಹಾಗೆ ಥರ್ಮಲ್ಸ್ ಎಲ್ಲ ಸ್ವಲ್ಪ ತೊಗೊಂಬರೋಣ ಅಂತ ಇವಾಗ ಹೊರಟಿದ್ದೀವಿ ಶಾಪಿಂಗ್. ಬಿಕಾಸ್ ಇವತ್ತು ಸಂಡೇ, ಇನ್ನು ಆಮೇಲೆ ನಾಳೆ ಎಲ್ಲ ಆಗೋದಿಲ್ಲ. ಸೊ ಸ್ನೋ ಇದ್ರೂ ಹೊರಟಿದ್ದೀವಿ ಇವತ್ತು.
ರೇಯನ್ಸ್ಗೆ ಹೊಸ ಜಾಕೆಟ್ ಸಿಕ್ತು ದಟ್ ಈಸ್ ವಿತ್ ಸ್ನೋ ಪ್ಯಾಂಟ್ಸ್ ಅಲ್ಲ ಚಿನಿ. ಯಾ ಆ್ಯಂಡ್ ನೀವು ಯಾರಾದರೂ ಮಕ್ಕಳಿಗೆ ತಗೊತೀರಾ ಲೈಕ್ ವಿಂಟರ್ ಎಸೆನ್ಷಿಯಲ್ಸ್ ಈ ಥರ ಜಾಕೆಟ್ಸ್ ಎಲ್ಲ ಅಂದರೆ ಇಲ್ಲಿ ಬರ್ಬೋದು. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಆಶ್ಕೋಶ್ ಅಂತ ಹೇಳ್ಬಿಟ್ಟು ಒಂದು ಶಾಪ್ ಇದು. ಮಕ್ಕಳು ಕಾರ್ಟರ್ ಕಿಡ್ಸ್ ಅಂತ ಇದೆ, ಹಾಗೆ ಆಶ್ಕೋಶ್ ಅಂತಲೂ ಇದೆ. 2 ಹೆಸರಲ್ಲಿ ಇದೆ ಆ್ಯಕ್ಚುಲಿ ಶಾಪು. ಇಲ್ಲಿ ಓನ್ ವೆಲ್ಸಲ್ಲಿ ಇರೋದಿದೆ ಇದು. ಎಲ್ಲ ವಿಂಟರ್ ಎಸೆನ್ಷಿಯಲ್ಸ್ ಚೆನ್ನಾಗಿದೆ ಇಲ್ಲಿ. ಮಕ್ಕಳದು ಜಾಕೆಟ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಥರ್ಮಲ್ಸ್ ಎಲ್ಲ ಇವ್ರದ್ದು ಆನ್ಲೈನ್ ಇದರಲ್ಲಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅಲ್ಲ ರೇಂಜ್. ಸೊ ಇವಾಗ ರೇಯನ್ಸ್ ಇಲ್ಲಿ ವಿಂಟರ್ ಬೂಟ್ಸ್ ಚೂಸ್ ಮಾಡ್ತಾ ಇದ್ದಾನಲ್ಲ, ಇದು ಇಷ್ಟ ಆಯ್ತಂತೆ ಅವನಿಗೆ. ಚೆನ್ನಾಗಿ ಉಂಟಾ ರೇಯನ್ಸ್? ಬಿಗ್ ಇಲ್ಲ? ಬಿಗ್ ಇದೆಯಾ? ಕಂಫರ್ಟೇಬಲ್ ಇದೆಯಾ? ನಾವು ವಾಕ್ ಮಾಡಿ ತೋರ್ಸು ಅಲ್ಲಿ ತನಕ ವಾಕ್ ಮಾಡಿ ತೋರ್ಸು. ಫುಲ್ ಅಲ್ಲಿ ಲಾಸ್ಟ್ ತನಕ, ಅಲ್ಲಿ ತನಕ ಹೋಗು. ಯಾ ಅದು ಲೈಟ್ ಇದೆ, ಅದರಲ್ಲಿ ಲೈಟ್ ಬರುತ್ತೆ ಅದ್ರಲ್ಲಿ. ಅದು ಬೇಡ ಅಲ್ಲ? ಅದು ಬೇಡ ಅಂತೇಳಿ ಫೈನಲಿ ಲೈಟ್ ಡೇ ವಿನ್ ಆಯಿತು ಅಲ್ಲ ಚಿನಿ? ಲೈಟ್ ಡೇ ಇಷ್ಟ ಆಯ್ತಲ್ಲ, ಲೈಟೇ ಬರಲಿ ನಮಗೆ, ಅದು ಆ ಶೂ ಬೇಡ ಅಂತ ಹೇಳ್ಬಿಟ್ಟು ಈ ಶೂನೇ ತಗೊಂಡ. ಸಾಕಲ್ಲ? ಚಾರ್ಜ್ ಮಾಡಕ್ಕೆ ಇಲ್ಲಿ ಚಾರ್ಜ್ ಮಾಡಕ್ಕೆ. ಹೌದಾ? ಚಾರ್ಜ್ ಮಾಡಿದ್ರೆ ಲೈಟ್ ಬರುತ್ತಂತ? ಓಕೆ ಹಾಕೊಳಗೆ. ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ಹೋದರೆ ಇದು ಅವಸ್ಥೆ. ಪುಣ್ಯಕ್ಕೆ ಒಂದು ಸ್ವಲ್ಪ ಮಳೆ ಬರ್ತಾ ಇದ್ದಿದ್ದರಿಂದ ನಮ್ಮ ಕಾರ್ ಮೇಲೆ ಅಷ್ಟೊಂದು ನಿಂತಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ ಚಿನಿ? ಇಲ್ಲಾಂದರೆ ಎಲ್ಲ ಇದನ್ನು ಕ್ಲೀನ್ ಮಾಡಬೇಕು. ಫಸ್ಟ್ ವಿಂಡ್ಶೀಲ್ಡನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಹತ್ಕೋಬೇಕು. ಸದ್ಯಕ್ಕೆ ಅಷ್ಟೊಂದು ಬಿದ್ದಿಲ್ಲ. ಹ್ಯಾಂಡಲಲ್ಲೆಲ್ಲ ಬಿದ್ದಿದೆ, ಹಿಂಗೆ ಉಲ್ಟಾ ಬೀಳ್ತಾ ಇದೆ. ಸೊ ಹಾಗಾಗಿ ಹಿಂದೆ ಎಲ್ಲ ಒಂದು ಸ್ವಲ್ಪ ಹಂಗೆ ಇದೆ, ಮುಂದೆ ಇಲ್ಲ. ಆ ಕಾರ್ ಮುಂದೆ ಮೇಲೆ ನೋಡಿ ಎಷ್ಟು ಬಿದ್ದಿದೆ. everyone, good morning ಅಲ್ಲ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರೋ ವಿಡಿಯೋ. ಅದರಲ್ಲಿ ವೆಲ್ಕಮ್ ಬ್ಯಾಕ್. ಹೊರಗಡೆಯಿಂದ ಇವಾಗ ಒಳಗಡೆ ಬಂದಿರೋ ವಿಡಿಯೋ ಇದು. ಸೊ ಅದಕ್ಕೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೆ, ನಾನು ಇಂಡಿಯಾದಿಂದ ಏನೇನು ತೊಗೊಂಬಂದೆ. ನೀವೆಲ್ಲ ಕೇಳ್ತಾ ಇದ್ರಿ ಏನು ತೊಗೊಂಬಂದೆ, ಇಂಡಿಯಾದಿಂದ ಏನು ತೊಗೊಂಬಂದ್ರಿ ಅಂತ ತೋರಿಸಿ ಅಂತ. ಸೊ ಐ ಥಾಟ್ ಏನೇನು ತೊಗೊಂಬಂದೆ ಅಂತ ಶೇರ್ ಮಾಡೋಣ ನಿಮ್ಮ ಜೊತೆನೂ ಅಂತ ಅಲ್ವಾ ರೇಯನ್ಶ್? ಅವನಿವಾಗ ಮಧ್ಯಾಹ್ನದ ಊಟ ಆಗಿ ಚಾಕ್ಲೇಟ್ ಅಂತ ಕೂತಿದ್ದಾನೆ ಇಲ್ಲಿ. ಸೊ ಈ ಸರಿ ನಾನು ಇಂಡಿಯಾಕ್ಕೆ ಹೋದಾಗ ನಾನು ಜಾಸ್ತಿ ತಗೊಂಡು ಬಂದಿದ್ದು ಅಂತ ಹೇಳಿದ್ರೆ ಬಟ್ಟೆಗಳು, ಅಂದರೆ ನನ್ನ ಟ್ರೆಡಿಷನಲ್ ವೇರ್ ಸಾರೀಸ್ ಆಗಿರ್ಬೋದು ಅಥವಾ ಈ ಥರ ಕುರ್ತಾ ಈ ಥರದ್ದೆಲ್ಲ. ಏನಾಗಿದ್ದು, ನಾನು ಯಾವತ್ತು ನಾವು ಫಸ್ಟ್ ಟೈಮ್ ಇಲ್ಲಿ ಕ್ಯಾನಡಾ ಬಂದಿವಿ ಅವಾಗ ನಾನು ಒಂದು ಆ್ಯಕ್ಚುಲಿ ತೊಗೊಂಡು ಬಂದಿದ್ದಿಲ್ಲ ಇಂಡಿಯನ್ ವೇರ್, ನಮ್ಮ ಟ್ರೆಡಿಷನಲ್ ವೇರ್ಸ್ ಏನು ಸಾರಿ ಆಗಿರ್ಬೋದು ಯಾವುದು ತೊಗೊಂಡು ಬಂದಿರಲಿಲ್ಲ. ಸೊ ಇಲ್ಲಿ ಆ ಥರದ್ದೆಲ್ಲ ತೊಗೊಳಕ್ಕೆ ಹೋದರೆ ಇಟ್ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್. ಸೊ ನಾನು ಈ ಸರಿ ಜಾಸ್ತಿ ತೊಗೊಂಡು ಬಂದಿದ್ದು ಬಟ್ಟೆಗಳು. ಕೆಲವೊಂದು ನಂದಲ್ಲಿ ಇದ್ದಿದ್ದು ತುಂಬ ಗ್ರ್ಯಾಂಡ್ ಸಾರೀಸ್ ಎಲ್ಲ ಅಲ್ಲ, ನಾರ್ಮಲ್ ಇವಾಗ ಒಂದು ಒಕೇಶನ್ಗೆ ಹಾಕೊಳ್ಳೋ ಅಂಥದ್ದು, ತುಂಬ ಮದುವೆ ಹಾಕೋ ಥರ ಸೀರೆಗಳೆಲ್ಲ ಜಾಸ್ತಿ ತಂದಿಲ್ಲ. 1-2 ಸಿಲ್ಕ್ ಸ್ಯಾರೀಸ್, 1-2-3, ಆಮೇಲೆ ಒಂದು ಸ್ವಲ್ಪ ಕ್ಯಾಶುವಲ್ ವೇರ್ ಸಾರಿಗಳು, ಮತ್ತು ಕೆಲವೊಂದು ಟಾಪ್ಸ್ ಇಟ್ಕೊಂಡು ಬಂದಿದ್ದೀನಿ ಅಷ್ಟೇ. ಸೊ ನಾನು ಜಾಸ್ತಿ ತೊಗೊಂಡು ಬಂದಿದ್ದು ಅದನ್ನೇ, ಈ ಸರಿ ಬಟ್ಟೆಗಳನ್ನೇ. ಒಂದು 2 ಬ್ಯಾಗ್ಸಲ್ಲಿ ಬಟ್ಟೆನೇ ಇತ್ತು ನಂದು. ಸೊ ಈ ಬ್ಯಾಗ್ ತುಂಬ ನನ್ನ ಸಾರಿಗಳು ಮತ್ತು ಕೆಲವೊಂದು ನನ್ನ ಡ್ರೆಸ್ಗಳೇ ಇದೆ. ಇದನ್ನೆಲ್ಲ ಆ್ಯಕ್ಚುಲಿ ಡೈಲಿ ನಾನು ಯೂಸ್ ಮಾಡೋದಿಲ್ಲ, ಸೊ ಅಷ್ಟು ರೇರ್ ಆಗಿ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಎಲ್ಲ ಹಾಗೆ ಬ್ಯಾಗಲ್ಲೇ ಇಟ್ಬಿಟ್ಟಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನೆಲ್ಲ ಒಳಗಡೆ ಕಬೋರ್ಡಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಇದು ಒಂದು ನನ್ನ ಫೇವ್ರೆಟ್ ಸಾರಿ, ಒಂದು ಸ್ವಲ್ಪ ಬ್ಲೂ ಪರ್ಪಲ್ ಮಿಕ್ಸ್ ಇದೆ. ಈ ಥರ ಸಿಂಪಲ್ಲಾಗಿ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ಪೆಷಲ್ ಒಕೇಶನ್ಸ್ಗೆಲ್ಲ ಉಟ್ಕೋಬೋದು. ಈ ಥರ ಪಲ್ಲು ಬರುತ್ತೆ ಇದ್ರದ್ದು, ಈ ಥರ ಪರ್ಪಲ್ ಕಲರಲ್ಲಿ ಪಲ್ಲು ಇದೆ. ಸೊ ಇದು ಇನ್ನೊಂದು ಗ್ರೀನ್ ಕಲರ್ ಸಾರಿ, ಪಲ್ಲು ಇದು. ಆ್ಯಂಡ್ ದೆನ್ ಒಳಗಡೆ ಈ ಥರ ಗ್ರೀನ್ ಕಲರ್ ಇದೆ. ಸೊ ಈ ಥರ ಪೀಕಾಕ್, ಸಾರಿ ನಾಟ್ ಪೀಕಾಕ್, ಪೀಕಾಕ್ ಅಲ್ಲ, ಪ್ಯಾರೆಟ್ ಗ್ರೀನ್ ಇದೆ. ಈ ಥರ ಪ್ಯಾರೆಟ್ ಕಲರ್ ಗ್ರೀನ್ ಬರುತ್ತೆ. ಈ ಥರದ್ದು ಒಂದು ಸಾರಿ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಇನ್ನೊಂದು ಪ್ಲೇನ್ ಸಾರಿ, ವೆರಿ ಪ್ಲೇನ್, ಏನೂ ಇಲ್ಲ, ಫುಲ್ ಪ್ಲೇನ್ ಸಾರಿ ಇದು. ಒಂದು ಪಿಂಕ್ ಆ್ಯಂಡ್ ಆರೆಂಜ್ ಡಬಲ್ ಶೇಡಲ್ಲಿ ಬರುತ್ತೆ. ಇದು ಡಬಲ್ ಶೇಡ್ ತೋರಿಸುತ್ತೆ. ಇದು ಫುಲ್ ಪ್ಲೇನು, ಬಟ್ ಇದಕ್ಕೆ ಒಂದು ನಾನು ಕಲರ್ ಆಗಿ ಫುಲ್ ಈ ಥರ ಕುಚ್ಚಿಡ್ಸಿದ್ದೀನಿ ಸೈಡಲ್ಲಿ. ಸೊ ಈ ಥರ ಕಲರ್ ಆಗಿ, ಸೊ ಅದು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಪೇರ್ ಆಗಿ ಇದಕ್ಕೆ ಈ ಕಲರ್ ಬ್ಲೌಸ್ ಹಾಕ್ತೀನಿ, ಗ್ರೀನ್ ಕಲರ್.
ಒಂಥರ ಡಾರ್ಕ್ ಗ್ರೀನ್. ಇದು ತುಂಬ ಚೆನ್ನಾಗಿದೆ. ಇದು ರೆಡಿ ಬ್ಲೌಸ್ ತೊಗೊಂಡಿದ್ದು ನಾನು ಇದಕ್ಕೆ. ಇದು ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಪ್ಲೇನ್ ಸಾರಿ ಆದ್ರೂ ಅದಕ್ಕೆ ಗ್ರ್ಯಾಂಡ್ ಬ್ಲೌಸ್ ಹಾಕಿದಾಗ ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್. ಇದು ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ವರ್ಕ್ ಬಂದಿದೆ ಇದರಲ್ಲಿ, ಮುಂದ್ಗಡೆನೂ ಅಷ್ಟೇ. ಸೊ ಇದು ಈ ಥರ ರೆಡಿ ಬ್ಲೌಸ್ ಇಟ್ಕೊಂಡಿದ್ರೆ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಬೋದು, ಬೇರೆ ಬ್ಲೌಸ್ ಇಲ್ಲ ಅಂದ್ರೂ. ಸೊ ಈ ಥರ ಒಂದು ಇದೊಂದು ಕಾಂಬಿನೇಷನ್ ನನ್ನ ಫೇವ್ರೆಟ್. ಇದು ಒನ್ ಮೋರ್ ಸಿಲ್ಕ್ ಸಾರಿ. ಇದು ಆ್ಯಕ್ಚುಲಿ ನನಗೆ ಈ ಕಲರ್ ತುಂಬ ಇಷ್ಟ, ಒಂಥರ ಪೀಕಾಕ್ ಕಲರ್. ಸೊ ನನಗೆ ಎಷ್ಟು ಹಳೇದಾದ್ರೂ ಈ ಸಾರಿನ ನಾನು ಬಿಡೋದೇ ಇಲ್ಲ, ಅಷ್ಟು ಒಂಥರ ಚೆನ್ನಾಗಿದೆ ಇದು ನೋಡೋಕ್ಕೆ ಅಂತ. ಸೊ ಇದೊಂದು ಕಾಂಬಿನೇಷನ್ ಸಾರಿ ಎತ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ದೆನ್ ಉಳಿದಿರೋದೆಲ್ಲ ನೆಕ್ಸ್ಟು ಫ್ಯಾನ್ಸಿ ಸಾರೀಸು, ಲೈಕ್ ಸೇಮ್ ನಾರ್ಮಲ್ ಫ್ಯಾನ್ಸಿ ಟೈಪ್ ಸಾರೀಸ್ಗಳು. ಅದೊಂದು, ಆಮೇಲೆ ಅದರಲ್ಲೇ ಇನ್ನೊಂದು ಪಿಂಕ್ ಇದೆ. ಹಾಗೆ ಇದು ಇನ್ನೊಂದು ನನ್ನ ಫೇವ್ರೆಟ್ ಸಾರಿ ಆ್ಯಕ್ಚುಲಿ. ಇದು ಫುಲ್ ನೆಟ್ಟೆಡ್ ಸಾರಿ, ಹೆವಿ ಇದೆ ಒಂದು ಸ್ವಲ್ಪ, ಬಟ್ ಇದರಲ್ಲಿ ಪ್ಲೀಟ್ಸ್ ಹಿಡಿಯೋಂಗಿಲ್ಲ. ಇದರಲ್ಲಿ ರೆಡಿಮೇಡ್ ಪ್ಲೀಟ್ಸ್ ಇದೆ. ಇದರಲ್ಲಿ ಲೆಹಂಗಾ ಥರ ಬರುತ್ತೆ, ಬಟ್ ಸಾರಿ ಇದು ಈ ಥರ ಇದಿದೆ ಇದರಲ್ಲಿ. ಸೊ ಇದು ಪ್ಲೀಟ್ಸ್ ಬರುತ್ತೆ ಈ ಥರ. ಸೊ ತುಂಬ ಚೆನ್ನಾಗಿದೆ ಇದು. ಲೈಕ್ ದೀಪಾವಳಿಗೆ ಅಥವಾ ನವರಾತ್ರಿ ಟೈಮಲ್ಲಿ ಎಲ್ಲ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಒಕೇಶನ್ ಬರಲಿ ಅಂತ ಕಾಯ್ತಾ ಇದ್ದೀವಿ ಇದನ್ನೆಲ್ಲ ವೇರ್ ಮಾಡೋಕ್ಕೆ ಇವಾಗ. ಇದು ಇನ್ನೊಂದು ಪ್ಲೇನ್ ಸಾರಿ. ಇದು ಕ್ರೀಮ್ ಕಲರ್, ಒಂದು ಸ್ವಲ್ಪ ಫುಲ್ ಸಿಲ್ಕಿ ಟೈಪ್ ಪ್ಲೇನ್ ಇದೆ. ಏನೂ ಇಲ್ಲ ಇದರಲ್ಲಿ, ಒಂದು ಸ್ವಲ್ಪ ಇಲ್ಲಿ ಕುಚ್ಚಿದೆ ಅಷ್ಟೇ, ಫುಲ್ ಪ್ಲೇನ್. ಅದಕ್ಕೆ ಈ ಥರ ಕಾಂಬಿನೇಷನ್ ಆಗಿ ರೆಡ್ ಬ್ಲೌಸು. ಸೊ ಇದೆರಡು ಕಾಂಬಿನೇಷನ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ನಂತರ ನಾನು ನೆಕ್ಸ್ಟ್ ತಗೊಂಡು ಬಂದಿರೋದು ಅಂತ ಹೇಳಿದ್ರೆ ಕೆಲವೊಂದು ಡ್ರೆಸ್ಗಳು. ಇದು ಒಂದು ಒನ್ ಆಫ್ ಮೈ ಫೇವ್ರೇಟ್. ಇದು ಫುಲ್ ಗೌನ್ ಡ್ರೆಸ್. ಇದು ಗೌನ್ ಥರ ಉದ್ದ ಇದೆ. ಆ್ಯಂಡ್ ಇದಕ್ಕೊಂದು ಸಿಲ್ಕಿ ವೇಲ್ ಬರುತ್ತೆ, ಸಿಲ್ಕ್ ಮೆಟೀರಿಯಲ್ ಅಲ್ಲಿ, ಸಿಲ್ಕ್ ಸಾರಿ ಥರ ಇರುತ್ತೆ ಅದು ವೇಲ್ ಅಲ್ಲ, ಆ ಥರ ಬರುತ್ತೆ. ಸೊ ಫುಲ್ ಲಾಂಗ್ ಗೌನ್ ಇದೆ, ಈ ಥರ ಇಷ್ಟು ಉದ್ದ ಇದೆ. ಈ ಥರದೆಲ್ಲ ಆ್ಯಕ್ಚುಲಿ ನಾನು ಹಾಕೊಂಡ್ರೆ, ರೇಯಾನ್ಶಿ ಡ್ರೆಸ್ ಹಾಕೊಂಡ್ರೆ ನನಗೆ ಯಾವಾಗಲೂ ನೀನು ಪ್ರಿನ್ಸಸ್ ಥರ ಕಾಣ್ತೀಯಾ ಅಂತ ಹೇಳ್ತಾನೆ ಅಲ್ಲ ರೇಯಾನ್ಶ್. ಅವನಿಗೆ ಆ್ಯಕ್ಚುಲಿ ನನ್ನನ್ನು ಇಂಡಿಯನ್ ಡ್ರೆಸ್ಸಲ್ಲಿ ನೋಡೋದಂದ್ರೆ ತುಂಬ ಇಷ್ಟ ಅವನಿಗೆ. ನಾನು ಸಾರಿ ಹಾಕೊಂಡ್ರೆ ಅಥವಾ ಈ ಥರ ಡ್ರೆಸ್ಗಳೆಲ್ಲ ಹಾಕೊಂಡ್ರೆ ಫುಲ್ ತುಂಬ ಖುಷಿ ಆಗುತ್ತೆ ಅವನಿಗೆ. ವಾವ್, ಯು ಲುಕ್ ಲೈಕ್ ಅ ಪ್ರಿನ್ಸಸ್ ಅಂತ ಹೇಳ್ತಾನೆ. ಅವನಿಗೂ ಗೊತ್ತು ನಾವು ಇಂಡಿಯನ್ಸ್ ಇವಾಗ ಎಷ್ಟೇ ವೆಸ್ಟರ್ನ್ ಹಾಕಿದ್ರು ಚೆನ್ನಾಗಿ ಕಾಣಿಸೋದು ಇಂಡಿಯನಲ್ಲೇ ಅಂತ ಅವನಿಗೂ ಗೊತ್ತಾಗಿದೆ, ಇಂಡಿಯನ್ ವೇರಲ್ಲೇ ಅಂತ. ಸೊ ಇದು ಒಂದು ಲಾಂಗ್ ಡ್ರೆಸ್ಸು. ಆಮೇಲೆ ಈ ಥರದ್ದೇ ಎಲ್ಲ ಕೆಲವೊಂದು ಟಾಪ್ಗಳು, ಆಮೇಲೆ ಡ್ರೆಸ್ ತಗೊಬಂದಿನಿ ಈ ಥರದ್ದೆಲ್ಲ. ಲೈಕ್ ಇದೊಂದು ಡ್ರೆಸ್ಸು ಈ ಥರ. ನನಗೆ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ತುಂಬ ಇಷ್ಟ. ಸೊ ಜಾಸ್ತಿ ಆ ಥರ ತೊಗೊತಾನೆ ಇರ್ತೀನಿ ನಾನು, ಎಷ್ಟಿದೆ ಅಂತ ಇದ್ರೂ. ಸೊ ಅದೊಂದು. ಆ್ಯಂಡ್ ಇದೊಂದು ಒನ್ ಮೋರ್ ಈ ಥರ ಒಂದು ಡ್ರೆಸ್ಸು ಫುಲ್ ಈ ಥರ. ಅದಕ್ಕೆ ಈ ಕಾಂಬಿನೇಷನ್ ವೇಲ್ ಬರುತ್ತೆ. ಇದು ಒಂದು. ಆ್ಯಂಡ್ ದೆನ್ ಇದೊಂದು ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ಇದು ಇದಕ್ಕೆ ಈ ಥರ ಬ್ಲ್ಯಾಕ್ ವೇಲ್ ಬರುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ. ಫುಲ್ ವಿತ್ ಬ್ಲ್ಯಾಕ್ ಒಂಥರ ಪಲಾಜೋ ಪ್ಯಾಂಟ್ ಥರ ಹಾಕೊಂಡು ಅದ್ರ ಮೇಲೆ ಇದನ್ನು ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು. ಆ್ಯಂಡ್ ದೆನ್ ಒಂದು ಫುಲ್ ವೈಟು ಒಂದು ತೊಗೊಬಂದಿದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಅದರಲ್ಲೇನೋ ವರ್ಕ್ ಇದೆ ಅಷ್ಟೇ. ಇದೊಂದು ಫುಲ್ ವೈಟು, ಪಿಂಕ್ ಪ್ಯಾಂಟ್ ಎಲ್ಲ ಹಾಕೊಂಡು ವೈಟ್ ಇದು ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದು ಚೆನ್ನಾಗಿರುತ್ತೆ. ಇದು ಒನ್ ಮೋರ್ ಟಾಪ್. ಇದಕ್ಕೆ ರೆಡ್ ಪ್ಯಾಂಟ್ ಆ್ಯಂಡ್ ರೆಡ್ ವೇಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ. ಇದೂ ಅಷ್ಟೇ, ಇದೊಂದು ಸ್ವಲ್ಪ ಲಾಂಗ್ ಟಾಪ್ ಇದು. ಅದು ಒಂದು. ಆ್ಯಂಡ್ ದೆನ್ ಎಲ್ಲ ನಾರ್ಮಲ್ ಟಾಪ್ಗಳು. ಸೊ ಇದಿಷ್ಟು ನಾನು ಈ ಸರಿ ಇಂಡಿಯಾಯಿಂದ ತಗೊಂಡು ಬಂದಿರುವಂಥ ಥಿಂಗ್ಸು. ಸೊ ಈ ಬಟ್ಟೆಗಳ ಜೊತೆಗೆ ನೆಕ್ಸ್ಟ್ ನಾನು ತೊಗೊಂಡು ಬಂದಿರೋದು ಅಂದರೆ ಈ ಬೆಳ್ಳಿ ಸಾಮಾನು, ಒಂದು ಸ್ವಲ್ಪ ದೇವರಿಗೆಲ್ಲ. ಇದು 2 ಬೆಳ್ಳಿ ದೀಪ. ನನ್ನ ಅಪ್ಪ ಅಮ್ಮ ಮೊನ್ನೆ ಹಬ್ಬದ ಟೈಮಲ್ಲಿ ನಾನು ಊರಲ್ಲಿ ಇದ್ವಲ್ಲ, ಸೊ ಅವಾಗ ಅಪ್ಪ ಅಮ್ಮ ತೆಗೆಸ್ಕೊಟ್ಟಿರುವಂಥದ್ದು 2 ಬೆಳ್ಳಿದು ದೀಪ ತೊಗೊಂಡು ಬಂದಿದ್ದೀನಿ. ಆಮೇಲೆ ಒಂದು ಪುಟ್ಟದಾಗಿರುವಂಥ ಒಂದು ಲಕ್ಷ್ಮೀ ದೇವರದು ಮೂರ್ತಿ ಕೊಟ್ಟಿದ್ದಾರೆ. ಹಬ್ಬಕ್ಕೆ ಎಲ್ಲ ಲಕ್ಷ್ಮೀ ಪೂಜೆ ಮಾಡು, ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಲಕ್ಷ್ಮೀದು ಮೂರ್ತಿ. ಆಮೇಲೆ ಏನಿದು ರೇಯಾನ್ಶ್? ಬೆಳ್ಳಿ ಗ್ಲಾಸ್. ಇದು ಅವನಿಗೆ ಅಂತ ತೆಗೆಸ್ಕೊಟ್ಟಿರೋದು ಆ್ಯಕ್ಚುಲಿ. ತೆಗೆದುಕೊಟ್ಟಿರೋದು ಅವನ ತಾತ ತೆಗೆದುಕೊಟ್ಟಿದ್ದು. ಬಟ್ ಮೊನ್ನೆಯಿಂದ ನಾನು ಅವನಿಗೇನು ಅದರಲ್ಲೇನು ಕುಡಿಯೋಕ್ಕೇನು ಕೊಟ್ಟಿರಲಿಲ್ಲ. ಕೇಳ್ತಾ ಇದ್ದೆ, ನನ್ನ ತಾತ ನನಗೆ ಬೆಳ್ಳಿ ಗ್ಲಾಸ್ ತೆಗೆದುಕೊಟ್ಟಿದ್ದಾರೆ, ಹಾಲು ಕುಡಿ, ನೀರು ಕುಡಿ, ಅದರಲ್ಲಿ ಹಾಕೊಂಡು ಹಾಲು ಕುಡಿ ಅಂತ ಹೇಳ್ಬಿಟ್ಟು. ನೀನು ಅದ್ರಲ್ಲಿ ನನಗೆ ಕೊಡ್ತಾನೆ ಇಲ್ಲ ಅಂತ ಹೇಳ್ತಿದ್ದ ಅವನ ಮನೆಯಿಂದ. ಅಲ್ಲ ರೇಯಾನ್ಶ್? ಕುಡಿತೀಯ ಅದರಲ್ಲೇ? ಆಮೇಲೆ ಒಂದು ಅರ್ಶಿನ ಕುಂಕುಮದು ಬಟ್ಲು, ಈ ಥರದ್ದು ಅರ್ಶಿನ ಕುಂಕುಮದು. ಆಮೇಲೆ ಒಂದು ಬೆಳ್ಳಿದು ತಟ್ಟೆ. ಇದೆಲ್ಲ ನನ್ನ ಹತ್ರ ಆಲ್ರೆಡಿ ಇತ್ತು, ಬಟ್ ನಾನು ತಗೊಬಂದಿರಲಿಲ್ಲ. ಸೊ ಈ ಸರಿ ಹೋದಾಗ ಎಲ್ಲ ಎತ್ಕೊಂಡ್ಬಂದೆ. ಚೊಂಬು, ಹಾಗೆ ಒಂದು ಸಣ್ಣದು ಒಂದು ಗ್ಲಾಸ್ ಇದು ಬೆಳ್ಳಿದು ಇನ್ನೊಂದು. ಸೊ ಇದೆಲ್ಲ
ಇದೆಲ್ಲ ದೇವ್ರಿಗೆ ಯೂಸ್ ಆಗೋ ಥರ ನಾನು ತೊಗೊಂಬಂದಿದ್ದು ಎಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ. ಸೊ ನೆಕ್ಸ್ಟು ಇದೆಲ್ಲ ದೇವ್ರ ಸೀರೆ, ಇದು ಸಣ್ಣ ಮೂರ್ತಿಗೆ ಆಗುವಂಥ ಸೀರೆಗಳು ತೊಗೊಂಡು ಬಂದಿರೋದು. ಆ್ಯಂಡ್ ದೆನ್ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಈ ಥರ ಹಿಂಗೆ ಡೆಕೋರೇಟ್ ಮಾಡಿಡೋಕ್ಕೆ ದೀಪಾವಳಿ ಟೈಮ್ ಆಗಿರ್ಬೋದು, ನವರಾತ್ರಿ ಟೈಮ್ ಆಗಿರ್ಬೋದು, ಅದಕ್ಕೆಲ್ಲ ಆ ಥರದ್ದೆಲ್ಲ ಒಂದು 3-4 ಎತ್ಕೊಂಡ್ಬಂದಿದ್ದೀನಿ. ಈ ಥರ ಸ್ವಸ್ತಿಕ್ಸ್ ಎಲ್ಲ ಈ ಥರ ಸ್ಮಾಲ್ ಐಟಮ್ಸು. ಆಮೇಲೆ ಇದೊಂದು ಪುಟ್ಟ ತೋರಣ ಇದೆ. ಆಮೇಲೆ ಒಂದು ಸ್ವಲ್ಪ ಸ್ಟೀಲ್ ಐಟಮ್ಸ್ ತೊಗೊಬಂದಿದ್ದೀನಿ. ಅಂದರೆ ಗ್ಲಾಸ್ಗಳು, ಈ ಸ್ಟೀಲ್ ಗ್ಲಾಸ್ಗಳ ಥರ ಎಲ್ಲ ಇಲ್ಲಿ ಅಷ್ಟೊಂದು ಸಿಗೋದಿಲ್ಲ. ಅದು ಸಿಕ್ಕಿದ್ರೂ ಅದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ ಇಲ್ಲಿ. ಸೊ ಊರಲ್ಲಿ ನಮ್ಮದು ಸ್ಟೀಲ್ ಅಂಗಡಿ ನಾನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಕಾಫಿ ಕಪ್ಸ್ ಸಣ್ಣದು ಈ ಥರ ವಿತ್ ಫಿಲ್ಟರ್ ಕಾಫಿ ಕುಡಿಯೋಕ್ಕೆ ಫಿಲ್ಟರ್ ಕೂಡ ತೊಗೊಬಂದಿದ್ದೀನಿ, ಸಣ್ಣದೊಂದು ಕಾಫಿ ಫಿಲ್ಟರ್. ಸೊ ಈ ಥರ ಫಿಲ್ಟರ್ ಕಾಫಿ ಕುಡಿಯೋಕ್ಕೆ ನನಗೆ ಸಖತ್ ಇಷ್ಟ. ಸೊ ಈ ಥರ ಕಾಂಬಿನೇಷನ್ ತೊಗೊಬಂದಿದ್ದೀನಿ ಒಂದು ಸ್ವಲ್ಪ. ಆಮೇಲೆ ಸ್ಟೀಲ್ ಬೌಲ್ಗಳೆಲ್ಲ ಒಂದು ಸ್ವಲ್ಪ ತೊಗೊಬಂದಿದ್ದೀನಿ. ಆಮೇಲೆ ಈ ಥರದ ಪಾತ್ರೆಗಳು, ಕೆಲವೊಂದು ಹೆವಿ ಇರೋವಂಥ, ಕೆಲವೊಂದು ಹೆವಿ ತಳ ಇರುವಂಥ ಪಾತ್ರೆಗಳು. ಸೊ ಈ ಥರದ್ದೆಲ್ಲ ತೊಗೊಬಂದಿದ್ದೀನಿ. ಅದು ಬಿಟ್ಟರೆ ಆಮೇಲೆ ಕೆಲವೊಂದು ಫೈಬರ್ ಪ್ಲೇಟ್ಸ್ ತೊಗೊಬಂದಿದ್ದೀನಿ. ಬಿಕಾಸ್ ಇಲ್ಲಿ ಸಿರಾಮಿಕ್ ಪ್ಲೇಟ್ಸ್ ಇರೋದು ಸಮ್ಟೈಮ್ಸ್ ರೇಂಚ್ ಅದು ಹೆವಿ ಆಗುತ್ತೆ ಎತ್ಕೊಳ್ಳೋಕ್ಕೂ ಒಂದೊಂದು ಸರಿ. ಸೊ ಅದು ಏನು ಮಾಡಿ ಹಾಕ್ಬಿಡ್ತಾನೆ ಒಂದೊಂದು ಸರಿ, ಎತ್ಕೊಳ್ಳೋಕೆ ಹೋಗಿ ಕೆಳಗಡೆ ಒಡೆದೋಗೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಒಂದು ಸ್ವಲ್ಪ ಅವ್ನಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಫೈಬರ್ ಪ್ಲೇಟ್ಸ್ ಕೂಡ ತಂದಿದ್ದೀನಿ. ಜೊತೆಗೆ ಅವ್ನಿಗೆ ಈ ಥರದ್ದು ಇನ್ನೊಂದು ಸ್ಟೀಲ್ದು ಪುಟ್ಟು ಪ್ಲೇಟ್ ಕೂಡ ತೊಗೊಬಂದಿದ್ದೀನಿ. ಸೊ ಈ ಥರದ್ದೆಲ್ಲ ಸ್ವಲ್ಪ ಸ್ಟೀಲ್ ಐಟಮ್ಸ್ಗಳೆಲ್ಲ ತೊಗೊಬಂದಿದ್ದೀನಿ. ಉಳಿದಿದ್ದು ಏನಿದ್ರು ಏನು ಹೋಮ್ ಮೇಡ್ ನಮ್ಮ ಐಟಮ್ಸ್ ಲೈಕ್ ಸಾಂಬಾರ್ ಪುಡಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಚಟ್ನಿ ಪುಡಿ ಈ ಥರದ್ದೆಲ್ಲ ತೊಗೊಬಂದಿದ್ದೀನಿ. ಅದ್ರಲ್ಲಿ ಕೆಲವೊಂದೆಲ್ಲ ಆಲ್ಮೋಸ್ಟ್ ಮುಗ್ದೇ ಹೋಯಿತು. ಸ್ನ್ಯಾಕ್ಸ್ ಎಲ್ಲ ತೊಗೊಬಂದಿದ್ದೆಲ್ಲ ಆಲ್ಮೋಸ್ಟ್ ಮುಗೀತು. ಉಳಿದಿರೋದು ಉಪ್ಪಿನಕಾಯಿ, ಸಾಂಬಾರ್ ಪುಡಿ ಎಲ್ಲ. ಸಾಂಬಾರ್ ಪುಡಿ ಆ್ಯಕ್ಚುಲಿ ನನ್ನ ಅಕ್ಕನ ಅತ್ತೆ ಅವರು ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ. ಮೈಸೂರವರು ಅವರು ಸಾಂಬಾರ್ ಪುಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇಲ್ಲಿ ತನಕನೂ ನಾನು ಅವ್ರ ಹತ್ರನೇ ಯಾವಾಗಲೂ ತೊಗೊಂಡ್ಬಂತಾ ಇರ್ತೀನಿ. ಸೊ ಈ ಸರಿನೂ ಅಲ್ಲಿ ಅವರಿಂದನೇ ತೊಗೊಂಡು ಬಂದಿದ್ದೀನಿ. ತುಂಬ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇದಿಷ್ಟು ನಮ್ಮ ಇಂಡಿಯಾದಿಂದ ಬರ್ತಾ ತೊಗೊಂಬಂದಿರೋ ಐಟಮ್ಸ್. ಇದು ಬಿಟ್ಟು ಮತ್ತೆ ಎಲ್ಲ ಅದು ಇದು ಅಂತ ಎಲ್ಲ ಚಿಕ್ಕ ಪುಟ್ಟ ಐಟಮ್ಸು ಎಲ್ಲ ಇದೆ ಏನೇನೋ. ಇದು ಒಂದು ಸ್ವಲ್ಪ ಮೇನ್ ಆಗಿದ್ದು. ಇದನ್ನೆಲ್ಲ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿನ್ನ ಟಾಯ್ಸಾ? ನಿಂದು ಟಾಯ್ಸ್ ಎಲ್ಲಿದೆ? ಹಾಂ, ರೇಂಜ್ಗೆ ಇಲ್ಲಿ ಅವನಿಗೆ ಬ್ಯಾಟ್ ಎಲ್ಲ ಬೇಕಿತ್ತಂತೆ, ಏನು ಕ್ರಿಕೆಟ್ ಬ್ಯಾಟ್. ಸೊ ಅವನಿಗೆ ಇಲ್ಲಿ ಸಿಗಲ್ಲ ಕ್ರಿಕೆಟ್ ಬ್ಯಾಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಎತ್ಕೊಂಡ್ಬಂದಿದ್ದಾನೆ. ಒಂದು ಬ್ಯಾಟು, ಬಾಲು ಅಂತ ಕೆಲವೊಂದು ಟಾಯ್ಸ್ ಎಲ್ಲ ಎತ್ಕೊಂಡ್ಬಂದಿದ್ದಾನೆ. ಕೊಡೋದ ತಗೊಂಡ್ಬಿಟ್ಟೆ. ಇದು ರೇಯಾನ್ಸ್ದು ಬ್ಯಾಟ್ ಅಂತೆ, ಸ್ಪೈಡರ್ ಮ್ಯಾನ್ ಬ್ಯಾಟ್ ಒಂದು ಇದು. ಇಲ್ಲಿ ಈ ಥರ ಬೇಸ್ಬಾಲ್ ಬ್ಯಾಟ್ಗಳು ಸಿಗುತ್ತೆ, ಆಮೇಲೆ ಬೇರೆ ಏನೇನೋ ಸಿಗುತ್ತೆ. ಬಟ್ ಇಲ್ಲಿ ಕ್ರಿಕೆಟ್ ಎಲ್ಲ ಕಮ್ಮಿ. ಸೊ ಹಾಗಾಗಿ ಅವನು ಇಂಡಿಯಾದಿಂದಾನೆ ಎತ್ಕೊಂಡ್ಬಂದಿದ್ದಾನೆ. ನಾನು ಇಲ್ಲಿ ಇಂಡಿಯಾದಿಂದಾನೆ ಎತ್ಕೊಂಡು ಹೋಗ್ತೀನಿ, ಇಲ್ಲಿ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಬಂದಿದ್ದಾನೆ. ಅಲ್ರಿ ಅಂಶ್? ಸೊ ಇದಿಷ್ಟು ನೀವು ಯಾರೆಲ್ಲ ನನ್ನ ಹತ್ರ ಕೇಳ್ತಾ ಇದ್ರಿ ಏನೇನು ತೊಗೊಬಂದ್ರಿ ಅಂತ ತೋರಿಸಿ ಅಂತ. ಸೊ ಅವ್ರಿಗೋಸ್ಕರ ಒಂದು ಮಾಡಿರೋವಂಥ ವಿಡಿಯೋ. ಮೇನ್ ಅಷ್ಟೇ ನಾನು ತೋರಿಸಿರೋದು, ಎಲ್ಲ ಡೀಟೇಲ್ ಹೋಗಿಲ್ಲ ಏನೇನು ತಂದಿದ್ದೀನಿ ಅಂತ. ಸೊ ಆಬ್ವಿಯಸ್ಲಿ ದಟ್ಸ್ ನಾಟ್ ನೆಸಸರಿ ಅಲ್ವಾ. ಸೊ ಅಷ್ಟೇ ಅನ್ಸುತ್ತೆ ನಾವು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಈ ಒಂದು ಥಿಂಗನ್ನು ಕರ್ಕೊಂಡೋಗಿದ್ದೆ ಇಂಡಿಯಾಗೆ ನನ್ನ ಜೊತೆ. ಬಟ್ ಅವನನ್ನು ವಾಪಸ್ ಕರ್ಕೊಂಡ್ಬಂದಿನಿ. ಸೊ ಇದು ನಾನು ಇಂಡಿಯಾದಿಂದ ತೊಗೊಬಂದಿರೋದು. ಇನ್ನೊಂದು ಇಲ್ಲಿಂದ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬಂದಿರೋದು. ಅವನು ಇವರಿಗೆ ವಾಪಸ್ ಬರೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಆದರೂ ಇದು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀವಿ. ಸೊ ಅಷ್ಟೇ, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಎಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.